ಏನು ಮುಚ್ಚಿಟ್ಟಿದ್ದೀರಾ? ಏನು ವಿಷಯ ಅದು? ಸೀತಾ, ವೆಯ್ಟ್ 1 ಸೆಕೆಂಡ್. ಆಶೀರ್ವಾದನೇ ಉಡುಗೊರೆ ಅಂತ ನಾವು ಇನ್ವಿಟೇಷನ್ ಮೇಲೆ ನೀಟಾಗಿ ಪ್ರಿಂಟ್ ಹಾಕ್ಸಿದ್ವಿ. ಆದರೆ ಮದುವೆ ಮನೆಗೆ ಬಂದವರೆಲ್ಲ ಗಿಫ್ಟ್ ಕೊಟ್ಟು ಹೋದ್ರು. ಯಾಕೆ ಹೇಳಿ? ಹೊಸ ದಂಪತಿಗಳು ಹೊಸ ಜೀವನನ ಶುರು ಮಾಡ್ತಾ ಇದ್ದಾರೆ ಅಂತ ತಾನೆ. ಈ ಒಂದು ಸ್ಪೆಷಲ್ ಮೂಮೆಂಟಲ್ಲಿ ಗಂಡನಾಗಿ ನಾನು ನನ್ನ ಹೆಂಡತಿಗೆ ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಅನ್ಸುತ್ತಲ್ವಾ? ಜನರಲಿ ನಾವಿವಾಗ ಯಾರಿಗಾದ್ರು ಗಿಫ್ಟ್ ಕೊಡಬೇಕಾದ್ರೆ ನಿಮ್ಗೇನು ಗಿಫ್ಟ್ ಕೊಟ್ಟರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೇಳ್ತೀವ? ಇಲ್ಲ ಅಲ್ವಾ? ಹಾಗೆ ನಮ್ಮ ಅನುಕೂಲ ತಕ್ಕ ಹಾಗೆ ನಮ್ಗೇನು ಇಷ್ಟ ಆಗುತ್ತೋ ನಾವು ಅವ್ರಿಗೆ ಗಿಫ್ಟ್ ಮಾಡ್ತೀವಿ. ಅದನ್ನ ಅವರು ನಿರಾಕರಿಸದೆ ಸ್ವೀಕರಿಸ್ಬೇಕು. ಕರೆಕ್ಟಾ? ಹಾಗಾದ್ರೆ ಇದನ್ನ ತಗೊಳ್ಳಿ. ಏನಿದು ರಾಮ್? ತಗೊಳ್ಳಿ, ಓಪನ್ ಮಾಡಿ. ರಾಮ್, ಈ ಮನೆನ ಮತ್ತೆ ನನ್ನ ಹೆಸರಿಗೆ ಮಾಡಿದ್ರಾ? ಇದ್ರ ಅವಶ್ಯಕತೆ ಏನಿತ್ತು? ನಿಮ್ಮ ಹೆಸರಲ್ಲಿದ್ರೇನು ನನ್ನ ಹೆಸರಲ್ಲಿದ್ರೇನು ಏನು ಡಿಫ್ರೆನ್ಸ್ ಆಗುತ್ತೆ? ಕರೆಕ್ಟ್ ಅಲ್ವಾ? ಹಾಗಾದ್ರೆ ನಿಮ್ಮ ಹೆಸರಲ್ಲಿದ್ರೆ ಏನು ವ್ಯತ್ಯಾಸ? ಅದೆಲ್ಲ ನಂಗೆ ಗೊತ್ತಿಲ್ಲ ಸೀತಾ. ಇದನ್ನ ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅನ್ಕೋತೀನಿ. ಅಟ್ ಎನಿ ಕಾಸ್ಟ್ ನೀವು ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಬೇಕು. ಇಲ್ಲ ಅನ್ನೋ ಮಾತೇ ಇಲ್ಲ. ಇಲ್ಲ ಅಂದ್ರೆ ನೀವೆಲ್ಲಿ ಬಿಡ್ತೀರಾ? ಅದು ನಾನು ನಿಮ್ಗೆ ಕೊಡಬೇಕು. ಓ, ಮದುವೆ ಮನೇಲಿ ಕಣ್ಮುಚ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದೇ ತರ. ಓ, ಕಣ್ಮುಚ್ಬೇಕಾ? ಓಕೆ ಓಕೆ. ವಾವ್, ಸಚ್ ಅ ನೈಸ್ ಗಿಫ್ಟ್. ಯಾಕಿದ್ ನಂಗ? ಯಾರಿಗೆ? ವೆರಿ ಲವ್ಲಿ. ಥ್ಯಾಂಕ್ಸ್ ಸೀತಾ. ಸರಿ, ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಹ್ಯಾಪಿ ಲೈಫ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ನೀವು ನನಗೆ ಇವಾಗ ಪೆಂಡೆಂಟ್ ಕೊಟ್ಟಿದ್ದೀರಲ್ವಾ, ಇದು ಯಾವಾಗಲೂ ನನ್ನ ಎದೆ ಮೇಲೆ ಇರುತ್ತೆ. ಹಾಗೆ ನೀವು ಮತ್ತು ಸಿಹಿ ಇಬ್ಬರು ನನ್ನ ಎದೆ ಒಳಗೆ ಕಾಪಾಡಿಟ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ಲಿ ಗಿಫ್ಟ್. ಸೀತಾ, ಐ ರಿಯಲಿ ಲವ್ ಯು ಅ ಲಾಟ್. Thank you, Ram. And I love you too. ಇದು ನಿನ್ನ ರೂಮಾ? ಸಾರಿ ನನ್ಗೆ ಗೊತ್ತಾಗ್ಲಿಲ್ಲ. ಪ್ರೀನಾ ನೋಡ್ದಾನಿ ಅಂದ್ರೆ ಪ್ರಿಯಾ ಆಂಟಿ. ಅನಿ ಅಂತ ಕರಿಬೇಡ ನನ್ನ. ಮನೆಯಾಗ ಅಷ್ಟೇ ನನ್ನ ಅನಿ ಅಂತ ಕರೆಯೋದು. ಕಾಲ್ ಮೀ ಅನಿಕೇತ್, ಓಕೆ? ನಾನು ಈ ಮನೆಯವಳೆ. ಸರಿ ಬಿಡು, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಹಾಕಿ ಕರಿಯಲ್ಲ. ಕೋಪ ಮಾಡ್ಕೋಬೇಡ. ನೀನು ಈ ಮನೆಯವಳಲ್ಲ. ನಾನು ಈ ಮನೆಯಲ್ಲಿ ಒಬ್ಳು ಅಂತ ಎಲ್ರು ಹೇಳಿದ್ದಾರೆ. ನೀನು ಈ ಮನೆಯೊಳಗಿದ್ರೆ ನಿಂಗೆ ಅಂತ ಒಂದು ರೂಮ್ ಇರ್ತಿತ್ತು. ಆದ್ರೆ ನೀನ್ ಗೆಸ್ಟ್ ರೂಮ್ ಅಲ್ಲಿ ಇದ್ಯಾ. ನೀನ್ ಬರೀ ಗೆಸ್ಟ್ ಅಷ್ಟೇ. ಸ್ವಲ್ಪ ದಿವಸ ಇದ್ಬಿಟ್ಟು ಹೋಗ್ತೀಯಾ. ಗೆಸ್ಟ್ ಇಲ್ಲ ನಿಕೇತ್. ಸೀತಮ್ಮನೂ ಎಲ್ಲೇ ಇರ್ತಾಳಲ್ವಾ, ನಾನು ಅವಳ ಜೊತೆನೇ ಇರ್ತೀನಿ. ನೋ, ಇದು ನಿಮ್ಮನೆ ಅಲ್ಲ. ನೀನ್ ಬರೀ ಗೆಸ್ಟ್ ಅಷ್ಟೇ. ಫಸ್ಟ್ ಇಲ್ಲಿಂದ ಹೋಗು, ನಾನು ಮನ್ಕೋಬೇಕು. ಸ್ವಲ್ಪ ದಿನ ಅಷ್ಟೇ ಇರೋದಾ? ನನ್ಗೆ ಇಷ್ಟ. ನಾನು ಸೀತಮ್ಮನ ಜೊತೆ ಇರೋದಿಲ್ವಾ? ಆಂಟಿ, ನಿಮ್ಗೆ ಪ್ರಿಯಾ ಆಂಟಿ ಎಲ್ಲಿದ್ದಾರೆ ಅಂತ ಗೊತ್ತಾ? ಗೆಸ್ಟ್ ರೂಮಲ್ಲಿದ್ದಾರೆ. ಅಂದರೆ ನಿನ್ನ ರೂಮು. ಅದು ಗೆಸ್ಟ್ ರೂಮ್ ಆಂಟಿ? ಮೊದಲು ಗೆಸ್ಟ್ ರೂಮ್ ಆಗಿತ್ತು, ಇವಾಗ ನಿನ್ನ ರೂಮ್ ಆಗಿದೆ.
ನಾನು ಹೇಳ್ದೆ ಮಲೇಶಕ್ಕೆ ಹೋಗಿದ್ದೀಯಾ ಅಂತ. ನನಗೆ ಹೇಳಿದ್ರೆ ರಾಗ ಹೇಳ್ತೀನಿ ಅಂತ ಅಲ್ಲಿಂದ ಹಂಗೆ ಹಾರ್ಕೊಂಡು ಹೋಗ್ಬಿಟ್ಯಾ? ಇರಲಿ ಬಿಡು, ಕೆಲಸನೂ ಮುಖ್ಯ ಅಲ್ವಾ? ಲೇ ಅಶೋಕ, ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ. ಅಂತೂ ನನ್ನ ಮೊಮ್ಮಗ ಸಂಸಾರಸ್ಥ ಆದ. ಈ ಹೊತ್ತಿನಲ್ಲಿ ನನಗೆ ಹೆಚ್ಚೇನು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಕಣೋ. ಆದರೂ ನಿನಗಿಷ್ಟು ದಿವಸ ಹೇಳದೇ ಇರೋ ಒಂದು ವಿಷಯನ ಈ ತಕ್ಷಣ ಹೇಳಬೇಕು ಅನ್ನಿಸ್ತಿದೆ ಕಣೋ. ಥ್ಯಾಂಕ್ ಯು ವೆರಿ ಮಚ್ ಕಣೋ. ನಾನು ನಿನಗೆ ಬದುಕು ಕೊಟ್ಟೆ ಅನ್ನೋ ಹಾಗೆ ನೀನು ನನ್ನ ಹತ್ರ ನಡ್ಕೋತಿದ್ದೀಯಲ್ಲೋ. ಆದರೆ ಎಷ್ಟು ಸತಿ ನೀನು ನನ್ನ ಬದುಕಿಸಿದ್ದೀಯ ಅನ್ನೋದು ನನ್ನ ಒಬ್ಬನಿಗೆ ಮಾತ್ರ ಗೊತ್ತು ಕಣೋ. ಈ ಮುದುಕನ ಬಗ್ಗೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀಯೋ. ನನಗೆ ನೀನು ಬೇರೆ ಅಲ್ಲ ಕಣೋ, ನಮ್ಮ ರಾಮ ಬೇರೆ ಅಲ್ಲ. ಇವತ್ತಿನ ಅವನ ಬದುಕಿಗೆ ನಿನ್ನ ಪಾತ್ರ ಭಾಳ ದೊಡ್ಡದು ಕಣೋ, ದೊಡ್ಡದು. ಈಗ ನನ್ನ ಕಣ್ಮುಂದೆ ನೀನಿಲ್ಲ. ಇದ್ದಿದ್ರೆ ಹೋಗ, ನಂಗೆ ಹೆಚ್ಚಿಗೆ ಮಾತಾಡೋಕೆ ಆಗ್ತಾ ಇಲ್ಲ ಕಣೋ. ಕೆಲಸ ಮುಗಿದ ತಕ್ಷಣ ಬಂದ್ಬಿಡು. ಆಂಟಿ, ಇಲ್ಲಿ ಪ್ರೀನೇ ಇಲ್ಲ. ಅವರಾಗಲೇ ಮನೆಗೆ ಹೋದ್ರು ಅನ್ಸುತ್ತೆ. ಹೌದಾ? ನೀವು ಮಲ್ಕೊತೀರಾ? ವಾಶ್ರೂಮ್ಗೆ ನಾನು ಹೋಗ್ಬೇಕಾ? ಇಲ್ಲ, ಬೇಡ. ನಿನ್ನ ಬ್ಯಾಗ್ ಎಲ್ಲ ಎತ್ತಿಟ್ಟಿದ್ದೀನಿ, ಬಟ್ಟೆ ಎಲ್ಲ ಜೋಡಿಸಿದ್ದೀನಿ ವಾರ್ಡ್ರೋಬಲ್ಲಿ. ನಿನ್ಗೆ ಏನೇ ಬೇಕಿದ್ರೂ ಕೇಳಿ. ಮಲ್ಕೊಳ್ಳಿ, ಲೇಟ್ ಆಗ್ತಿದೆ. ಸುಸ್ತಾಗಿಲ್ವಾ ನಿಮಗೆ? ಏನು, ನಾನು ಒಬ್ಬಳೇ ಮಲ್ಕೋಬೇಕಾ? ಇಲ್ಲಿ ಏನೂ ಭಯ ಇಲ್ಲ. ಬೆಡ್ ಲ್ಯಾಂಪ್ ಯಾವಾಗಲೂ ಎನಿ ಟೈಮ್ ಆನಲ್ಲೇ ಇರುತ್ತೆ. ನಾನು ಯಾವತ್ತೂ ಸೀತಮ್ಮನ್ ಬಿಟ್ಟು ಒಬ್ಳೆ ಮಲ್ಕೊಂಡೇ ಇಲ್ಲ. ನನ್ಗೆ ತುಂಬಾ ಭಯ ಆಗುತ್ತೆ. ಆಂಟಿ, ನನ್ನ ತಿಂಬು ಸೀತಮ್ಮನ ಹತ್ರ ಇದೆ. ಅದಿಲ್ಲದೆ ನನ್ನ ನಿದ್ದೆನೇ ಬರಲ್ಲ. ನಾನು ತಗೊಂಡ್ ಬರ್ತೀನಿ. ಅಮ್ಮ ಹೀರೆ ಬಂದೆ, ಯಾಕೆ ಹಾಗೆ ತಟ್ತಾ ಇದ್ದ? ಯೋ ಪ್ರಿಯಾ, ಏನಾಯ್ತು ಪ್ರಿಯಾ? ಹೇ ಪ್ರಿಯಾ, ಪ್ರಿಯಾ ಏನಾಯ್ತು? ಯಾಕೆ ಹಾಗೆ ಓಡ್ ಬಂದೆ? ಮೈರಮ್ಮ ವಾಂತಿ ಬರ್ತಾ ಇದೆ. ವಾಂತಿನಾ? ಹೇ ಪ್ರಿಯಾ, ನಿಜನಾ? ನಿಜ ಏನಮ್ಮ, ಹೊಟ್ಟೆ ತೊಳಸ್ತಾ ಇದೆ, ತಲೆ ಎಲ್ಲ ತಿರುಗ್ದಾಗ ಆಗ್ತಿದೆ, ವಾಂತಿ ಮಾಡೋಕ್ಕೂ ಬಿಡ್ತಿಲ್ಲ. ಯೋ ಪ್ರಿಯಾ, ನಿನ್ ಬಾಯಿ ಸಕ್ಕರೆ ಹಾಕ. ಎಂಥ ಒಳ್ಳೆ ಸುದ್ದಿ ಕೊಟ್ಟಿಯೇ. ಈ ಪ್ಲಾನಿಂಗು ಅದು ಇದು ಅಂತ ತಡ ಮಾಡ್ತೀಯ ಅಂತ ಭಯ ಆಗೋಗಿತ್ತು. ಮದ್ವೆ ತಡ ಮಾಡಿದ್ರು ಮೊಮ್ಮಗು ಕೊಡಕ್ ತಡ ಮಾಡ್ಲಿಲ್ಲ. ನೀನು ಆರಾಮಾಗಿ ಫುಲ್ಲು ವಾಂತಿ ಮಾಡ್ಕೊಂಡ. ನಿನ್ಗೆ ಏನೇನ್ ಇಷ್ಟನ ಎಲ್ಲ ಅಡಿಗೆ ಮಾಡಿರ್ತೀನಿ. ಅಮ್ಮ, ಅಮ್ಮ ಹೇಳಿದ್ದು ನಿಜನಾ? ಗಾಡ್, ಅಶೋಕ್ ನನ್ನ ಜೊತೆ ಈ ಟೈಮಲ್ಲೇ ಇಲ್ವಲ್ಲ. ಐ ಮಿಸ್ ಯು ಅಶೋಕ್. ವಿಷಯನೆಲ್ಲ ಫೋನಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ನಾನು ಕ್ಯೂಟಾಗಿ ಸರ್ಪ್ರೈಸ್ ಪ್ಲಾನ್ ಮಾಡಿ ಹೇಳಬೇಕು. ಅಶೋಕ್, a sweet surprise is waiting for you. ನನಗೆ ಒಬ್ಳೆ ಮಲ್ಗೋಕ್ಕೆ ಭಯ ಆಗುತ್ತೆ. ನಾನು ಏನು ಮಾಡಲಿ? ಓಯ್ ಜೂನಿಯರ್ ಬಡ್ಡಿ ಬಂಗಾರಮ್ಮ, ಎಲ್ಲಿಗೆ ಹೋಗ್ತಿದ್ಯಾ? ರೂಮ್ಗೆ. ರೂಮ್ಗ? ನಿನ್ನ ರೂಮ್ ಆಚೆ ಇದೆ, ಅಲ್ಲೆಲ್ಲಿಗೆ ಹೋಗ್ತಿದ್ಯಾ? ಸೀತಮ್ಮನ ರೂಮ್ಗೆ. ಸೀತಮ್ಮನ ರೂಮ್ಗ? ಸಿಹಿ, ನೀನೇ ಮುಂದೆ ನಿಂತು ಮದುವೆ ಮಾಡಿಸಿದ್ಯಾ? ಮದುವೆ ಆದಮೇಲೆ ಅಪ್ಪ ಅಮ್ಮನ ಜೊತೆ ಮಲಗಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಮದುವೆ ಆದಮೇಲೆ ನಾನು ಸೀತಮ್ಮನ ಜೊತೆ ಮಲಗಬಾರ್ದಾ? ಏನು ಬೀಗ್ರೆ, ನಾನು ನಿಮ್ಮನ್ನ ತುಂಬ ಇಂಟೆಲಿಜೆಂಟು, ತುಂಬ ಸ್ಮಾರ್ಟ್ ಅಂತ ಅನ್ಕೊಂಡಿದ್ರೆ ಇಷ್ಟು ಗೊತ್ತಿಲ್ವಲ್ಲ ನಿಮಗೆ? ಹೋಗ್ಲಿ ಬಿಡು,
ನಾನಿದ್ದೀನಲ್ಲ ನಿಂಗೆಲ್ಲ ಹೇಳ್ಕೊಡ್ತೀನಿ. ಓಕೆ, ಇನ್ಮೇಲೆ ನಿನ್ನ ರೂಮು ಅಲ್ಲಿ, ಸೀತಮ್ಮನ ರೂಮು ಮೇಲೆ. ಓಕೆ, ನನಗೆ ಒಬ್ಬಳೆ ಮಲ್ಗಿ ಅಭ್ಯಾಸ ಇಲ್ಲ ಬಡ್ಡಿ ಬಂಗಾರಮ್ಮ ಆಂಟಿ. ಅಭ್ಯಾಸ ಆಗುತ್ತೆ ಬೀಗ್ರೆ, ಅಭ್ಯಾಸ ಮಾಡ್ಕೋಬೇಕು. ಇನ್ಮೇಲೆ ಎಲ್ಲ ಬದಲಾಗ್ತಾ ಹೋಗುತ್ತೆ. ಇನ್ನು ಮುಂದೆ ನಿನ್ನ ಫ್ರೆಂಡ್ ಅಂದ್ರೆ ರಾಮ್ ಮಾತ್ರ ಸೀತಮ್ಮನ ಜೊತೆ ಇರೋದು, ನೀನಿರೋದಕ್ಕಾಗಲ್ವಲ್ಲ. ಯಾಕೆ ಊಟ ನಿನ್ ಮುಖ ಸಣ್ಣದಾಗೋಯ್ತು? ಅಮ್ಮನ ಮದುವೆ ಮಾಡಿಸ್ತೀನಿ ಅಂತ ಖುಷಿಯಾಗಿದ್ದೆ, ಮದುವೆ ಆದ್ಮೇಲೆ ಆ ಖುಷಿ ಎಲ್ಲೋ ಹೋಯ್ತು. ಇನ್ನೊಂದು ವಿಷಯ ಗೊತ್ತಾ, ನಿನ್ ಸೀತಮ್ಮ ನಿನ್ ಫ್ರೆಂಡ್ ಜೊತೆಲಿದ್ರೆ ಮಾತ್ರ ಖುಷಿಯಾಗಿರೋದು, ನೀನಿದ್ರೆ ಅಲ್ಲ. ಬೀಗರಿಗೆ ಅರ್ಥ ಆಗ್ತಿದ್ಯಾ ನಾ ಹೇಳ್ತಿರೋದು? ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಅಪ್ಪ ಅಮ್ಮನ ಜೊತೆ ಮಲಗ್ತಾರೆ, ನಾನು ಯಾಕೆ ಮಲಗಬಾರ್ದು? ಪಾಪ ನಿನ್ ಫ್ರೆಂಡ್ಸು, ಅವ್ರಿಗಿಷ್ಟೆಲ್ಲ ಐಶ್ವರ್ಯ ಇರಲ್ವಲ್ಲ. ಐಶ್ವರ್ಯನ? ಯಾರವರು? ನಿನ್ ಫ್ರೆಂಡ್ಸ್ಗೆ ಇಷ್ಟೆಲ್ಲ ರೂಮ್ಗಳಿರಲ್ವಲ್ಲ. ಅವ್ರ ಮನೇಲಿ ಒಂದೇ ಒಂದು ರೂಮ್ ಇರ್ಬೋದು, ಅದಕ್ಕೆ ಅವರು ಅಪ್ಪ ಅಮ್ಮನ ಜೊತೆ ಮಲ್ಕೋತಾರೆ. ಆದರೆ ನಿನಗೆ ಹಾಗಲ್ವಲ್ಲ, ಈ ಮನೇಲಿ ಎಷ್ಟೊಂದು ರೂಮ್ಗಳಿದೆ, ನಿನ್ನ ರೂಮು ಅಲ್ಲಿದೆ. ಹೋಗು ಪುಟ, ಹೋಗಿ ಮಲ್ಕೋ ಹೋಗು. ಆಯಿತು, ಆದರೆ ನನ್ನ ದಿಂಬಿಲ್ದೆ ನನ್ನ ನಿದ್ದೆನೇ ಬರಲ್ಲ. ಸೀತಮ್ಮನ ಹತ್ರ ಎಲ್ಲಿದೆ ಅಂತ ನಾನು ಕೇಳ್ಕೊಂಡು ಬರ್ತೀನಿ. ಏಯ್, ಸಿಹಿ ಸಿಹಿ. ಸೀತಾ, ಅಂದಾಗೆ ಈ ವಾರ್ಡ್ರೋಬ್ ಪೂರ್ತಿ ನಿಮ್ದೆ. ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗ ಅರೇಂಜ್ ಮಾಡ್ಕೊಳ್ಳಿ. ಅರೆ ಒಬ್ಬರೇ ಮಾಡಕ್ ಹೋಗ್ಬಿಡಿ, ವರ್ಕರ್ಸ್ ಹೆಲ್ಪ್ ಅಂತ ತಗೊಳ್ಳಿ ಪ್ಲೀಸ್. ಸಿಹಿ ಕರೆದ್ಲಾ? ಎಲ್ಲರ ಹತ್ರ ಹರಟೆ ಹೊಡ್ಕೊಂಡು ಈಗ ಬರ್ತಿದ್ದಾಳೆ ನೋಡಿ. ಇಡೀ ದಿನ ಅಲ್ಲಿ ಇಲ್ಲಿ ಓಡಾಡ್ತಾಳೆ, ಸುಸ್ತಾಗೋದು ಗೊತ್ತೇ ಆಗಲ್ಲ. ಕಾಲು ನೋವು ಕೈ ನೋವು ಸೀತಮ್ಮ ಅಂತ ಅಳ್ತಿರ್ತಾಳೆ. ಹೌದಾ? ಹಾಗಾದ್ರೆ ನಾನೇ ನೋಡ್ಕೊಂಡ್ ಬರ್ತೀನಿ ಯಾರ ಹತ್ರ ಹರಟೆ ಹೊಡಿತಿದ್ದಾಳೆ ಅಂತ. ಸೀದಾ ನಿಮ್ಗೆ ಏನಾದ್ರು ಫ್ರೆಶ್ ಅಪ್ ಆಗಬೇಕು, ಚೇಂಜ್ ಮಾಡ್ಕೋಬೇಕಂದ್ರೆ ಆರಾಮಾಗಿ ಫೀಲ್ ಕಂಫರ್ಟೇಬಲ್. ಓಕೆ, ಟೇಕ್ ಯು ಓನ್ ಟೈಮ್. ಈ ಪುಟ ಏನಾಯ್ತು ಬಂಗಾರ, ಎದುರ್ಕೊಂಡಿದ್ಯಾ? ಏನಿಲ್ಲ ಫ್ರೆಂಡ್. ಅಲ್ಲ ಅಲ್ಲ ಅಪ್ಪ, ಅದು ದಿಂಬು ಸೀತಮ್ಮ ಪ್ಯಾಕ್ ಮಾಡಿಟ್ಟಿದ್ದಾಳೆ. ಅದ್ ಎಲ್ಲಿ ಅಂತ ಕೇಳಕ್ ಬಂದೆ. ಅದಿಲ್ಲ ಅಂದ್ರೆ ನನ್ ನಿದ್ದೆನೆ ಬರಲ್ಲ. ಓ ಅಷ್ಟೇ ತಾನೇ? ನೀನೆಲ್ಲೋ ಹೋಗಿದ್ಯಾ ಅಂತ ಅನ್ಕೊಂಡೆ, ನಿನ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ನಾನು. ಸಿಹಿ, ಇಲ್ಲಿದ್ಯಾ? ಅಪ್ಪು, ಅವಳು ದಿಂಬೇಕು ಅಂತ ಹಠ ಮಾಡ್ತಿದ್ದಾಳೆ. ನಾನು ಬೇರೆದ್ ಕೊಡ್ತೀನಿ ಅಂದರೆ ಕೇಳ್ತಿಲ್ಲ, ಅವ್ರು ಸೀತಮ್ಮನ್ನೇ ಕೇಳಬೇಕಂತೆ. ಸಿಹಿ ಪುಟ್ಟ, ನಿಂಗೆ ಹೊಸ ದಿಂಬು ಕೊಡ್ತೀನಿ. ಅನಿಕೇತ್ ಹತ್ರ ಇದೆಯಲ್ಲ, ಆನೆ ಹಾಕಿರೋ ದಿಂಬು, ಎಲಿಫೆಂಟ್ ದಿಂಬು, ಅದ್ರ ಮೇಲೆ ನಿನ್ನ ತಲೆ ಇಟ್ಟಿದ ತಕ್ಷಣ ನಿಂಗೆ ಹಾಗೆ ನಿದ್ದೆ ಬಂದ್ಬಿಡುತ್ತೆ. ಓಕೆನಾ? ಬಾ. ನನಗೆ ಯಾವ ಎಲಿಫೆಂಟ್ ದಿಂಬು ಬೇಡ, ನನಗೆ ನನ್ನ ದಿಂಬೆ ಬೇಕು. ಅದಿಲ್ಲದೆ ನನ್ನ ನಿದ್ದೆನೇ ಬರಲ್ಲ ಅಪ್ಪ. ಸಿಹಿ, ನಾನು ಹೇಳ್ತೀನಿ ಕೇಳು. ಇಟ್ಸ್ ಓಕೆ, ನಾನು ನೋಡ್ಕೊಂತೀನಿ. ನೀವು ಹೋಗಿ ಮಲ್ಕೊಳ್ಳಿ ಚಿಕ್ಕಿ, ನೀವು ಟಯರ್ಡ್ ಆಗಿರ್ತೀರ. ಅಪ್ಪು, ಇವಳನ್ನ. ಇಟ್ಸ್ ಓಕೆ ಚಿಕ್ಕಿ. ಅಂದ್ರೆ ನಾನು ನಿಮ್ಮ ಜೊತೆನೇ ಮಲ್ಬೋದಾ? ನನ್ನ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮನ ಜೊತೆ ಮಲ್ಗ್ತಾರಲ್ವಾ, ಆ ಥರನಾ? ಕೋರ್ಸ್ ಬಂಗಾರ, ಇನ್ಮೇಲೆ ನೀನು ನಮ್ಮ ಜೊತೆನೇ ಮಲ್ಬೋದು. ಹ್ಯಾಪಿ? ಹ್ಯಾಪಿ. ಗುಡ್ ನೈಟ್ ಚಿಕ್ಕಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಗುಡ್ ನೈಟ್ ಬಡ್ಡಿ ಬಂಗಾರಮ್ಮ ಆಂಟಿ. ಸಿಕ್ತಾ? ತಗೊಳಮ್ಮ ನಿನ್ ದಿಂಬು. ನೀನು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತೀಯಲ್ಲ, ಆಗ ಈ ದಿಂಬನ್ನ ನಿನ್ ಜೊತೆ ಕೊಟ್ಟು ಕಳಿಸ್ತೀನಿ.
ಯಾವ ಗಂಡನ ಮನೆ, ನಾನು ಎಲ್ಲಿಗೂ ಹೋಗಲ್ಲ. ಇವಾಗೆಲ್ಲ ಇದೇ ತರ ಮಾತಾಡ್ತೀರಾ, ಆಮೇಲೆ ಅಮ್ಮ ಅಪ್ಪನ ಬಿಟ್ಟು ಹೋಗೋದು. ನಾನು ಎಲ್ಲಿಗೂ ಹೋಗಲ್ಲ, ನಾನು ನಿಮ್ ಜೊತೆನೇ ಇರ್ತೀನಿ. ಇರ್ಬೋದಾ? ಇರ್ಬೋದಾ? ವಾಟ್ ಯು ಮೀನ್? ಪುಟ, ಲೈಫ್ ಲಾಂಗ್ ನೀನ್ ಯಾವಾಗ್ಲೂ ನಮ್ ಜೊತೆಗೆ ಇರ್ತೀಯ ಅಷ್ಟೇ. ಸೀತಾ, ಒನ್ ಮೋರ್ ಥಿಂಗ್, ನನ್ನ ಮಗಳನ್ನ ನಾನು ಬೇಗ ಎಲ್ಲ ಮದುವೆ ಮಾಡಲ್ಲ. ಯಾಕಂದ್ರೆ ನನ್ಗಳನ್ನ ಬಿಟ್ಟೇ ಇರೋದಕ್ಕಾಗಲ್ಲ. ಆಲ್ಸೋ ಮದುವೆ ಆದ್ಮೇಲೆ ನಾನು ಗಂಡಿನ ಮನೆಗೂ ಕಳ್ಸ್ಕೊಡಲ್ಲ, ಮನೆ ಹೇಳಿ ಏನೋ ತಂದ್ಕೋತೀನಿ. ಯಾಕಂದ್ರೆ ಅವಳು ಯಾವಾಗ್ಲೂ ನನ್ನ ಜೊತೆಗೆ ಇರ್ಬೇಕು. ನಾನು ಇನ್ಮೇಲೆ ಒಬ್ಳೆ ಮಲ್ಗೋದ್ ಬೇಡ ಅಲ್ವಾ? ನಾನು ನಿಮ್ ಜೊತೆನೆ ಮಲ್ಬೋದಾ? ಯಾಕೆ ಪುಟ್ಟ ಈ ತರ ಮಾತಾಡ್ತಿದ್ಯಾ? ಪುಟ, ಅಪ್ಪ ಅಮ್ಮನ ಜೊತೆ ಮಲ್ಗಕ್ಕೆ ಪರ್ಮಿಷನ್ ಕೇಳ್ತಾರಾ? ಪುಟ, ದಿಸ್ ಇಸ್ ಯೋರ್ ಹೌಸ್. ನಿನಗೆ ಹೆಂಗಿರ್ಬೇಕೋ ಹಂಗಿರು, ಫೀಲ್ ಫ್ರೀ, ಓಕೆನಾ? ಈಗ ಲೇಟ್ ಆಯ್ತು, ಮಲ್ಕೊ, ಸುಸ್ತಾಗಿರುತ್ತೆ. ಅಪ್ಪ ಕೈ ಕೊಡು. ಓಕೆ. ಸೀತಮ್ಮ ನಿನ್ ಕೈ ಕೊಡು. ನನ್ನ ಫ್ರೆಂಡ್ಸ್ ಎಲ್ಲ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಹೀಗೆ ಮಲಗ್ತೀನಿ ಅಂತ ಹೇಳ್ತಾ ಇದ್ರು. ಆಗ ನನಗೂ ಆಸೆ ಆಗ್ತಿತ್ತು ನಮ್ಮ ಅಪ್ಪ ಅಮ್ಮನ ಜೊತೆ ಹೀಗೆ ಮಲಗಬೇಕು ಅಂತ. ಈಗ ನಿಜ ಆಯ್ತು. ಆಸೆ ಎಲ್ಲ ನಿಜ ಆಗುತ್ತೆ ಬಂಗ. ಓಕೆ. ಹೌದು, ಮದ್ವೆ ಆದವ್ರ ರೂಮ್ನ ಯಾಕೆ ಈ ತರ ರೂಮ್ ಡೆಕೋರೇಟ್ ಮಾಡ್ತಾರೆ? ಅದು ಎಷ್ಟು ಖುಷಿ ಆಗ್ತಿದೆ ಗೊತ್ತಮ್ಮ. ನಿಮಗೆ ಪ್ಲಾನಿಂಗು ಗೀನಿಂಗು ಅಂತ ತಡ ಮಾಡಲಿಲ್ಲ. ನನ್ನ ಪುಣ್ಯ. ನೋಡೋಣ, ಇನ್ನಾದ್ರೂ ನಯ ನಾಜುಕು ಕಲಿತಾಳೇನೋ. ನೀವು ಅನ್ಕೊಂಡ್ ಹಾಗೆ ಅದಕ್ಕೆ ಪ್ರೆಗ್ನೆಂಟ್ ಆಗಿದ್ರೆ ನಂಗೂ ತುಂಬ ಖುಷಿನೇ. ಆದರೆ ಟೆಸ್ಟ್ ಮಾಡಿಸಿದ್ರೆ ನಮ್ಮಷ್ಟಕ್ಕೆ ನಾವೇ ಊಹೆ ಮಾಡ್ಕೊಳ್ಳೋದು ಸರಿ ಅಲ್ವೇನೋ. ಶುರು ಹಚ್ಕೊಂಡಿಯಾ? ನೀವು ಡಾಕ್ಟರ್ಗಳೆಲ್ಲ ಹೀಗೆ ಅಲ್ವಾ? ನಿಮ್ಮ ಕೋಳಿ ಕೂಗಿದ್ರೇನೆ ಬೆಳಗಾಗೋದು ಅನ್ನೋರು. ಅಲ್ಲ, ನನಗಷ್ಟು ಬುದ್ಧಿ ಇಲ್ಲ ಅನ್ಕೊಂಡ್ಯಾ ಅಂಜು? ಎಷ್ಟು ಜನ ಬಸ್ರಿ ಹೆಣ್ಮಕ್ಳನ್ನ ನೋಡಿಲ್ಲ, ಎಷ್ಟು ಬಾಣಂತನ ಮಾಡಿಸಿಲ್ಲ. ನನಗೊಬ್ಳೆ ಮಗಳಿರ್ಬೋದು, ಆದ್ರೆ ನಮ್ಮ ಅಕ್ಕ ತಂಗಿರಿಗೆಲ್ಲ ಮೂರ್ ಜನ ಮಕ್ಕಳು, ಗೊತ್ತಾ? ಸರಿ ಅತ್ತೆ, ಆದ್ರೆ ಸುಮ್ನಿರಮ್ಮ, ನಿನ್ ಚಿಕ್ಕ ಹುಡುಗಿ ನಿನ್ಗೇನು ಗೊತ್ತಾಗಲ್ಲ. ಸುಮ್ನೆ ಬಾ. ಪ್ರಿಯಾ, ನೋಡು, ನಿನಗೋಸ್ಕರ ಜಾಮೂನು, ಶಾವ್ಗೆ ಪಾಯಸ, ಕೊಬ್ಬರಿ ಮಿಠಾಯಿ ಎಲ್ಲ ಮಾಡ್ಕೊಂಡು ತಂದಿದ್ದೀನಿ. ಏನ್ ಬೇಕೋ ತಿನ್ನು, ತಗೋ. ಇಷ್ಟೊಂದೆಲ್ಲ ಸ್ವೀಟ್ಸ್ ನನ್ಗೇನಾ? ಬೇಡಮ್ಮ, ಸೋ ಸಾರಿ. ಸ್ವಲ್ಪನಾದ್ರೂ ತಗೋ. ಈ ಟೈಮಲ್ಲಿ ಬಸ್ರಿ ಬೈಕೆ ಆಗತ್ತೆ. ನೋಡು, ಇಂಥ ಸ್ವೀಟ್ ನ್ಯೂಸ್ ಕೊಟ್ಮೇಲೆ ನೀನ್ ಸ್ವೀಟ್ ತಿಂದೇ ಇದ್ರೆ ಹೇಗೆ? ಒಂದೇ ಬಂದ್ಬಿಡ್ತಿ. ಇದನ್ನೆಲ್ಲ ನೋಡಿದ್ರೆ ನಂಗೆ ಇನ್ನೂ ವಾಕರ್ಗೆ ಬಂದಾಗ ಆಗ್ತಿದೆ. ಪ್ಲೀಸ್ ಬೇಡ. ಸೇರಲ್ಲ ಅಂದ್ರೆ ಬಿಟ್ಬಿಡು. ಈ ಟೈಮಲ್ಲಿ ಹೀಗೆ ವಾಕರ್ಕೆ, ವಾಂತಿ ಆಗೋದು ಎಲ್ಲ ಕಾಮನ್ನು. ಹೆದರ್ಕೋಬಾರ್ದು. ನಮ್ಮ ಪಕ್ಕದ ಮನೆ ಸಾವಿತ್ರಮ್ಮ ಯಾವುದೋ ಲೇಹ್ಯ ಮಾಡ್ಕೊಡೋರು. ಫೋನ್ ಮಾಡಿ ಹೇಗೆ ಮಾಡೋದು ಅಂತ ಕೇಳ್ತೀನಿ. ಅತ್ತೆ ಆದ್ರೂ ಒಂದ್ಸಲ. ಅಯ್ಯೋ ಅಂಜು, ಸುಮ್ನಿರಮ್ಮ. ಈಗ ಇವಳು ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ ವಾಕರ್ಕೆ ಅಂತ? ಬಸ್ರಾಗಿದ್ದಾಗಲೇ ಇದೆಲ್ಲ ನೋಡಿದಾಗ ಈ ತರ ಆಗೋದು. ನೀ ಸುಮ್ನಿರು, ಇದಕ್ಕೆಲ್ಲ ಟೆಸ್ಟ್ ಬೇಕಾ? ಏನು ಬೇಕಾಗಿಲ್ಲ. ಬಂಗಾರಿ. ಓ, ನಿಮ್ಮಿಬ್ರಿಗೂ ಗೊತ್ತಿಲ್ವಾ? ಮತ್ತೆ ನೀವಿಬ್ರು ಯಾಕೆ ಮದ್ವೆ ಆದ್ರಿ? ಎಷ್ಟೇ ಮಾತಾಡ್ತೀಯ ನೀನು? ನಿಂಗೆ ನಿದ್ದೆ ಬರ್ತಿಲ್ವಾ? ಸುಸ್ತಾಗ್ತಿಲ್ವಾ? ಮಲ್ಕೋ ಸುಮ್ಮನೆ. ತುಂಬಾ ಸುಸ್ತಾಗ್ತದೆ, ಆದ್ರೆ ತುಂಬಾ ತುಂಬಾ ಖುಷಿ ಆಗ್ತದೆ. ಸುಸ್ತೇ ಗೊತ್ತಾಗ್ತಿಲ್ಲ. ನಾಳೆ ಮ್ಯಾಡಮ್ಗೆ ರೆಸ್ಟೇ ಇರಲ್ಲ, ನೆನಪಿದೆ ತಾನೆ? ಯಾವ ಬಂಗಾರ, ಟೂ ಲೇಟ್. ಈಗ ಸುಮ್ಮನೆ ಸೈಲೆಂಟಾಗಿ ಮಲ್ಕೋಬೇಕು. ಮಲ್ಕೊಂತೀನಿ. ಕತೆ ಹೇಳಿದ್ರೆ ಮಾತ್ರ ಮಲ್ಕೊಂತೀನಿ. ಇದವ, ಇವತ್ತು ನೀನ್ ಕತೆ ಹೇಳೋದ್ ಬೇಡ, ಅಪ್ಪನೇ ಹೇಳ್ಬೇಕು. ಕತೆನಾ? ಯಾವ ಕತೆ ಹೇಳೋದು ಬೇಬಿಗೆ? ಕ್ಯಾಟರ್ಪಿಲ್ಲರು ಹೇಗೆ ಬಟರ್ಫ್ಲೈಗೆ ಫಾರ್ಮ್ ಆಗುತ್ತೆ ಅನ್ನೋ ಕತೆ ಹೇಳ. ಒಂದಿನ ಏನಾಗುತ್ತೆ, ಬಿಗ್ ಮಮ್ಮಿ ಬಟರ್ಫ್ಲೈ ಹಿಂಗೆ ಹಾರ್ಕೊಂಡು ಹ್ಯಾಪಿಯಾಗಿ ನಿನ್ ತರ ಬಂದು ಎಲೆ ಮೇಲೆ ಕೂತ್ಕೊಂಡು ಒಂದು ಸಣ್ಣ ಮೊಟ್ಟೆ ಇಡುತ್ತೆ.
ಆಮೇಲೆ ಅದು ಹೊಟ್ಟೆ ಇದ್ದಾಗ ಏನು ಮಾಡುತ್ತೆ ಬಟರ್ಫ್ಲೈ? ಹೋಗಿ ಸಿಹಿ ಬೇಬಿ ಥರ ಕ್ಯೂಟಾಗಿರೋ ಫ್ಲವರ್ ಮೇಲೆ ಕೂತ್ಕೊಂಡು ಅದ್ರ ನೆಕ್ಟರ್ನ ಸಕ್ ಮಾಡುತ್ತೆ. ಹಾಂ, ಥ್ಯಾಂಕ್ ಯು. ಯಾಕೆ? ಯಾಕೆ? ಬನ್ನಿ ಹೇಳ್ತೀನಿ. ಒಂದೇ ಮಾತು ಒಂದೇ ಮೌನ ಎಲ್ಲ ಒಂದೆಯೇ, ಬಾಳಬೇಕು ಎಂದು ಕೂಡ ಒಂದಾಗಿಯೇ. ಒಂದೇ ಮನಸ್ಸು ಒಂದೇ ಕನಸು ಎಲ್ಲ ಒಂದೇ